ಫಿಟ್ ಆಗಿ ಕಾಣಲು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಇದಕ್ಕಾಗಿ ಜಿಮ್, ಸ್ವಿಮ್ಮಿಂಗ್ ಅಂತ ಏನೇನೋ ಸರ್ಕಸ್ ಮಾಡ್ತಾರೆ. ಜೊತೆಗೆ ಸ್ವಲ್ಪ ಪ್ರೋಟೀನ್ ಪೌಡರ್ ತಗೊಳ್ಳಿ ಅಂತ ಸಲಹೆ ಬೇರೆ ಕೊಡ್ತಾರೆ. ಆದ್ರೆ ಈಗ ಜಿಮ್ ಜನ ಇಷ್ಟಪಟ್ಟು ತಿಂತಾ ಇದ್ದ ಆ ಪದಾರ್ಥ ಜೀವಕ್ಕೆ ಕುತ್ತು ತರ್ತಿದೆ. ಪ್ರೋಟೀನ್ ಪೌಡರ್ ಸೇವನೆ ಮುನ್ನ ಇರಲಿ ಎಚ್ಚರ ಎಚ್ಚರ. ಐಸಿಎಂಆರ್ ವರದಿಯಲ್ಲಿ ಬಯಲಾಯಿತು ಬೆಚ್ಚಿ ಬೀಳಿಸುವ ಸಂಗತಿ. 13 ವರ್ಷಗಳ ಬಳಿಕ ಐಸಿಎಂಆರ್ ಭಾರತೀಯರ ಫುಡ್ ಡಯಟರಿ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದು, ಪ್ರೋಟೀನ್ ಪೌಡರ್ ಸೇವನೆಯಿಂದ ಜೀವಕ್ಕೆ ಅಪಾಯವಿರುವ ಬಗ್ಗೆ ವರದಿ ನೀಡಿದೆ. ಭಾರತದಲ್ಲಿ ಕಮ್ಮಿ ದರದ ಪ್ರೋಟೀನ್ ಪೌಡರ್ಗಳು ಮಾರಾಟವಾಗ್ತಿದ್ದು, ಅದರಲ್ಲಿ ಸಕ್ಕರೆ, ಸೋಡಿಯಂ, ಪೊಟ್ಯಾಷಿಯಂ ಸೇರಿ ಹಲವು ಕೆಮಿಕಲ್ ಅಂಶಗಳು ಹೆಚ್ಚಾಗಿ ಪತ್ತೆಯಾಗಿವೆ. ಇನ್ನು ಕ್ಯಾಲೋರಿಗೆ ಅಂತ ಬಳಸುವ ಒಂದಿಷ್ಟು ಕೆಮಿಕಲ್ ಅಂಶಗಳು ಕಿಡ್ನಿ, ಲಿವರ್ ಮೇಲೆ ಸೈಡ್ ಎಫೆಕ್ಟ್ ಬೀರುವ ಸಾಧ್ಯತೆಗಳಿದ್ದು, ದೇಹ ವೃದ್ಧಿಗೆ ನೈಸರ್ಗಿಕ ಆಹಾರ ಬಳಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಪ್ರೋಟೀನ್ ಪೌಡರ್ ತೊಗೊಂಡ್ರೆ ಅದರಲ್ಲಿ ಪ್ರೋಟೀನ್ ಎಷ್ಟಿದೆ, ಎಷ್ಟು ಕಾನ್ಸಂಟ್ರೇಷನ್ ಇದೆ ಅಂತ ತಿಳ್ಕೊಂಡು ತೊಗೋಬೇಕು. ಸೊ ಪ್ರೋಟೀನ್ ಪೌಡ್ರು ನಮಗೆ ಮಸಲ್ ಬಿಲ್ಡಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬಿಟ್ಟು ಜಾಸ್ತಿ ತೊಗೊಂಡ್ರೆ, ಪ್ರೋಟೀನ್ ಅಂಶ ಜಾಸ್ತಿ ತೊಗೊಂಡಿದ್ದಾಗ ಅವರಿಗೆ ಫ್ಯೂಚರಲ್ಲಿ ಕಿಡ್ನಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಈಗ ಲೇಟೆಸ್ಟ್ ಒಂದು ರಿಪೋರ್ಟ್ ಪ್ರಕಾರ ಪ್ರೋಟೀನ್ 22% ಜಾಸ್ತಿ ತೊಗೊಂಡ್ರೆ ಅವರಿಗೆ ಹಾರ್ಟ್ ಇಶ್ಯೂಸ್ ಬರ್ಬೋದು ಅಂತೇಳಿ ಗೊತ್ತಾಗಿದೆ. ಸೊ ಆದ್ದರಿಂದ ಆದಷ್ಟು ಬ್ಯಾಲೆನ್ಸ್ ಡಯಟ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ಜಿಮ್ಗೆ ಬರೋರು ಆನ್ಲೈನ್ಗಳಲ್ಲಿ ಹೆಚ್ಚಾಗಿ ಈ ಪ್ರೋಟೀನ್ಗಳನ್ನು ಆರ್ಡರ್ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಲೈಸೆನ್ಸ್ ಇಲ್ಲದೆ ಇರುವ ಪ್ರೋಟೀನ್ ಕಂಪನಿಗಳಲ್ಲಿ ಯಾವುದೇ ಕಾರಣಕ್ಕೂ ಬಳಕೆ ಮಾಡಬಾರ್ದು ಅಂತ ಜಿಮ್ ಟ್ರೈನರ್ಗಳು ಹೇಳ್ತಿದ್ದಾರೆ. ಒಳ್ಳೆ ಜೆನ್ವಿನ್ ಕಂಪನಿ ಇದೆಯಲ್ಲ, ಅದರದ್ದು ಆಲ್ಮೋಸ್ಟ್ ಏನು ಪ್ರಾಬ್ಲಮ್ ಬರಲಿಲ್ಲ. ಆದರೆ ಅದೇ ಲೋಕಲ್ ಕಂಪನೀಸ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ಹೆವಿ ಮೆಟಲ್ ಸಿಕ್ಕಿದೆ, ಅಮಿನೋ ಸ್ಪೈಕಿಂಗ್ ಆಗಿದೆ. ದೇಹ ಬಲಾಢ್ಯತೆಗೆ ಕಳಪೆ ಪ್ರೋಟೀನ್ಗಳನ್ನು ತೆಗೆದುಕೊಳ್ಳುವ ಮುನ್ನ ಯುವ ಜನತೆ ಎಚ್ಚೆತ್ತುಕೊಂಡು ಆರೋಗ್ಯದ ಮೇಲೆ ನಿಗಾ ವಹಿಸುವ ಅಗತ್ಯ ತುಂಬಾ ಇದೆ. ಪೂರ್ಣಿಮಾ, TV9, ಬೆಂಗಳೂರು.